ದುಬೈನಲ್ಲಿ ವಿಲ್ಲಾ ಪರ್ಚೇಸ್ ಮಾಡೋರು FAR ನೋಡಿಲ್ಲ ಅಂತ ಹೇಳಿದ್ರೆ ಕೋಟಿ ಲಾಸ್ ಮಾಡ್ಕೋತೀರಾ. FAR ಅಂದ್ರೆ ಏನು ಅಂತ ಕೇಳಿದ್ರೆ ಫ್ಲೋ ಟು ಏರಿಯಾ ರೇಷಿಯೋ. ಇದು ಎಷ್ಟು ಕಡಿಮೆ ಇರುತ್ತೋ ಅಷ್ಟು ನಿಮ್ಮ ಪ್ರಾಪರ್ಟಿ ವ್ಯಾಲ್ಯೂ ಅನ್ನೋಂಥದ್ದು ಜಾಸ್ತಿ ಆಗುತ್ತೆ. ಫಾರ್ ಎಕ್ಸಾಂಪಲ್, ನಿಮ್ಮ ಪ್ಲಾಟ್ ಸೈಜ್ ಅನ್ನುವಂಥದ್ದು 1000 ಸ್ಕ್ವೇರ್ ಫೀಟ್ ಆದರೆ ನಿಮ್ಮ ಬಿಲ್ಟಪ್ ಏರಿಯಾ ಅನ್ನುವಂಥದ್ದು 2000 ಸ್ಕ್ವೇರ್ ಫೀಟ್ ಅಂತ ಇದ್ರೆ ನಿಮ್ಮ ಫ್ಲೋ ಟು ಏರಿಯಾ ರೇಷಿಯೋ ಅನ್ನುವಂಥದ್ದು 2 ಆಗಿರುತ್ತೆ. ಅದೇ ಸೇಮ್ 1000 ಪ್ಲಾಟ್ ಏರಿಯಾದಲ್ಲಿ ನಿಮಗೆ 500 ಸ್ಕ್ವೇರ್ ಫೀಟ್ ಅಲ್ಲಿ ಬಿಲ್ಟಪ್ ಏರಿಯಾ ಬಂದ್ರೆ ನಿಮ್ಮ ಫ್ಲೋ ಟು ಏರಿಯಾ ರೇಷಿಯೋ ಅನ್ನುವಂಥದ್ದು 0.5 ಆಗುತ್ತೆ. ಎಷ್ಟು ಕಡಿಮೆ ಇರುತ್ತೋ ಅಷ್ಟು ನಿಮ್ಮ ಪ್ರಾಪರ್ಟಿ ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ಯಾಕಂತ ಹೇಳಿದ್ರೆ ಪ್ಲಾಟ್ ಎಷ್ಟು ದೊಡ್ಡದಾಗಿರುತ್ತೋ ಅಷ್ಟು ನಿಮ್ಮ ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ಇದಕ್ಕೆ ಒಂದು ಎಕ್ಸಾಂಪಲ್ ಹೇಳ್ಬೇಕು ಅಂತ ಹೇಳಿದ್ರೆ ಎಮಿರೇಟ್ಸ್ ಹಿಲ್ಸ್ ಅನ್ನುವಂಥದ್ದು ನೀವು ಕೇಳೇ ಇರ್ತೀರಾ. ಇಮಾರ್ನ ಒಂದು ಸಕ್ಸಸ್ಫುಲ್ ಕಮ್ಯುನಿಟಿ. ಇದರಲ್ಲಿ ಇವತ್ತಿಗೂ ಕೂಡ 20 ವರ್ಷದ ನಂತರನೂ ಕೂಡ ಪ್ರತಿಯೊಬ್ಬರು ಇಲ್ಲಿ ಬೈ ಮಾಡೋದಕ್ಕೆ ಇಷ್ಟಪಡ್ತಾರೆ. ಯಾಕಂತ ಹೇಳಿದ್ರೆ ಇಲ್ಲಿನ ಫ್ಲೋ ಟು ಏರಿಯಾ ರೇಷಿಯೋ ಅನ್ನುವಂಥದ್ದು 0.8. ಈ ಒಂದು ಪ್ರಾಪರ್ಟಿ ತುಂಬಾನೇ ವ್ಯಾಲ್ಯೂ ಅಪ್ರಿಷಿಯೇಟ್ ಆಗ್ತಾನೆ ಇದೆ. 1 ಮಿಲಿಯನ್ ಅಲ್ಲಿ ತಗೊಂಡವರು 73 ಮಿಲಿಯನ್ 100 ಮಿಲಿಯನ್ಗೆಲ್ಲ ಸೆಲ್ ಮಾಡಿದ್ದಾರೆ. ಸೊ ಈ ರೀತಿಯಾದಂಥ ಹೊಸ ಕಮ್ಯುನಿಟಿಯಲ್ಲಿ ನಿಮಗೂ ಕೂಡ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟು ನಿಮಗೂ ಕೂಡ ಕೋಟಿ ಗಳಿಸಬೇಕು ಅಂತ ಇದ್ರೆ ಇಮಾರ್ ಅವರ ಹೊಸ ಕಮ್ಯುನಿಟಿ ಲಾಂಚ್ ಮಾಡ್ತಿದ್ದಾರೆ. ಅದರ ಫಸ್ಟ್ ಫೇಸಲ್ಲಿ ಇವಾಗ ನಿಮಗೂ ಕೂಡ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಆಪರ್ಚುನಿಟಿ ಇದೆ. ಇಲ್ಲೂ ಕೂಡ ಅದೇ ಫ್ಲೋ ಟು ಏರಿಯಾ ರೇಷಿಯೋ ಅಲ್ಲಿ ಅವ್ರನ್ನ ಲಾಂಚ್ ಮಾಡ್ತಾ ಇರುವಂಥದ್ದು. ಸೊ ಅವತ್ತು ಮಿಸ್ ಮಾಡ್ಕೊಂಡಿದ್ದೀರಿ, ಇವತ್ತು ಮಿಸ್ ಮಾಡ್ಕೋಬೇಡಿ. ಸೊ ಈ ಒಂದು ಪ್ರಾಪರ್ಟಿಯ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಿದ್ರೆ ಇಮಾರ್ ಅಂತ ಕಮೆಂಟ್ ಮಾಡಿ, ನಾನು ನಿಮಗೆ ಡೈರೆಕ್ಟ್ ಆಗಿ ಕಳಿಸ್ಕೊಡ್ತೀನಿ.